ನಮ್ಮದು ಎ ಸಿ ವರ್ಕ್ ಕೂಲ್ ಆಗ್ತಿರಲಿಲ್ಲ. ಸೊ ಏಪ್ರಿಲ್ 29 ನಾನು ಡೈಕಿನ್ ಕಂಪ್ನಿ ಟೋಲ್ ಫ್ರೀ ನಂಬರ್ಗೆ ಫೋನ್ ಮಾಡಿದೆ. ಅವರು ರಿಜಿಸ್ಟರ್ ನಂಬರ್ ಕೊಟ್ಟರು. ಆಮೇಲೆ ಮತ್ತೊಬ್ಬರು ಫೋನ್ ಮಾಡಿ, ಸರ್ ನಮಗೆ ನೀವು ಕಂಪ್ಲೇಂಟ್ ಮಾಡಿದಿರಲ್ಲ, ಅದು ನಾವು ಆಥರೈಸ್ಡ್ ಡೀಲರ್, ನಾವು ಸರ್ವಿಸ್ ಮಾಡ್ತೀವಿ, ನಿಮ್ಮ ಎ ಸಿನ ಕಂಪ್ಲೇಂಟ್ ಮಾಡಿದಿರಲ್ಲ ಅಂತ ಹೇಳ್ದೆ. ಸರ್ ಆಯ್ತಪ್ಪ ಬನ್ನಿ ಅಂತ ಅಂದೆ. ಆಮೇಲೆ ಹುಡುಗರು ಕಳಿಸ್ತೀನಿ ಅಂತ ಹೇಳಿದೆ. ಹಿಂಗೆ ಅಡ್ರೆಸ್ ಕೇಳಿದ್ರು, ಹಿಂಗೆ ಹೇಳಿದೆ. ಸರಿ ಆಮೇಲೆ ಇಬ್ಬರು ಹುಡುಗರು ಬರ್ತಾ, ಸರ್ ನಮಗೆ ಡೈಕಿನ್ ಕಂಪ್ನಿಯವರು ಬರ್ತಾ ಇದ್ದೀವಿ, ಸರ್ವಿಸ್ ಸೆಂಟ್ರ್ನವರು, ನಿಮ್ಮದು ಲೊಕೇಶನ್ ಕಳಿಸಿ ಅಂತ ಹೇಳಿದರು. ಸೊ ನಾನು ಲೊಕೇಶನ್ ಕಳಿಸ್ದೆ. ಸರಿ ಬಂದರು ಅವರು. ಅರೌಂಡು 12:30 1 ಗಂಟೆ ಮೇಲಾಗಿತ್ತು ಕಾಣುತ್ತೆ. ಬಂದರು ಅವರು. ಬಂದು ನೋಡಿದ್ರು, ನಮ್ಮದು ಒಂದು ಎ ಸಿ ಸರಿ ಇತ್ತು, ಇನ್ನೊಂದು ಎ ಸಿ ಮಾತ್ರ ಕೂಲ್ ಆಗ್ತಿರಲಿಲ್ಲ. ಸರಿ ಅವ್ರು ಕೇಳಿ ಎಷ್ಟಪ್ಪ ರೇಟು ಅಂತ ಹೇಳಿದೆ. ಅವರು 7,000 ಆಗುತ್ತೆ ಅಂತಂದರೆ. ಅವ್ರು ಓನರ್ಗೂ ಮಾತಾಡಿದೆ. ಅವನು ಅಂದ 7,000 ಆಗುತ್ತೆ ಅಂತ. ಸರ್ ನಾನು ನಮ್ಮ ಎಲೆಕ್ಟ್ರಿಷಿಯನ್ ಪರಿಚಯ ಇದೆ, ನಮಗೆ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಅವನು ಕನೆಕ್ಷನ್ ಕೊಡಿಸೋನು. ಅವ್ನು ಕೇಳಿದೆ, ಏನಪ್ಪ ನಮ್ಗೆ ಎ ಸಿ ಒಂದು ವರ್ಕ್ ಆಗ್ತಾಯಿಲ್ಲ, ಎಷ್ಟಾಗುತ್ತೋ ರೇಟು ಅಂತ ಕೇಳಿದೆ. ಅವನು ಹೇಳ್ದ, ಸರ್ ಒಂದೊಂದಕ್ಕೆ ಒಂದು 2,000 ಸಾವಿರ ಆಗುತ್ತೆ, ಅದು ಗ್ಯಾಸ್ ಎಲ್ಲ ಗ್ಯಾಸ್ ಹೋಗಿ ಕಡಿಮೆ ಆಗಿರ್ಬೋದು, ಫಿಲಪ್ ಮಾಡಬೇಕು, ಸರ್ವಿಸ್ ಮಾಡಿದ್ರೆ ಒಂದು 2,000 ಸಾವಿರ ತಗೋತಾರೆ, 4,000 ಆಗುತ್ತೆ 2 ಎ ಸಿ ಅಂತ. ನಾನು ಇವನು ಕೇಳಿ, ನೋಡಪ್ಪ ನಮ್ಮ ಹೇಳಿದ್ದಾನೆ 4,000 ಹೇಳಿದ್ದಾನೆ, ನೀನು 7,000 ಹೇಳ್ತಾ ಇದೀಯಾ ಅಂತ ಅಂದೆ. ಇಲ್ಲ ಸರ್ ಕಡಿಮೆ ಆಗೋದಿಲ್ಲ ಅಂತ. ಸರಿ ಆಮೇಲೆ 5,000 ಒಪ್ಕೊಂಡ್ರು ಅವರು. ಸರಿ ನಾನು ಅವನೇ ನಮ್ಮ ಎಲೆಕ್ಟ್ರಿಷಿಯನ್ ಹೇಳಿದ್ರೆ ಇನ್ನೊಂದು ಬರೋದು ಒಂದು 3-4 ಡೇಸ್ ಆಗುತ್ತೆ, ಅರ್ಜೆಂಟ್ ಇದ್ದರೆ ನೀವು ಮಾಡಿಸ್ಬಿಡಿ ಅಂತ. ಸರ್ 5,000 ಅಂತ ಒಪ್ಕೊಂಡೆ. 5,000ಕ್ಕೆ ನಾನು ಮಾಡಪ್ಪ ಅಂತ ಹೇಳಿದೆ. ನಾನು ಏನೇನು ಮಾಡ್ತೀನಿ ಅಂತ ಕೇಳಿದೆ. ಅವರು ಅಂದರು ಆಸಿಡ್ ವಾಶ್ ಮಾಡಿಸ್ಬೇಕು, ನಾವು ಅದರಿಂದ ಗ್ಯಾಸ್ ಫಿಲಪ್ ಮಾಡಬೇಕು ಅಂತಂದರು. ಸರಿ ಆಯ್ತಪ್ಪ ಅಂತ ಹೇಳಿದೆ ನಾನು. ಒಳಗಡೆ ಏನೇ ಬಿಚ್ಚರು ಕ್ಲೀನ್ ಮಾಡಿದ್ರು, ಕ್ಲೋಸ್ ಮಾಡಿಬಿಟ್ರು. ಆಮೇಲೆ ಆಚೆ ಮಾಡಬೇಕಾದ್ರೆ ಬರೀ ಒಂದು ಪೈಪ್ ಇತ್ತು, ಪೈಪಲ್ಲಿ ನೀರು ಹಿಡಿದು ಬಿಟ್ಬಿಟ್ರು ಅಷ್ಟೇ. ಮತ್ತೆ ಆಸಿಡ್ ವಾಶ್ ಮಾಡ್ತೀನಿ, ಕೆಮಿಕಲ್ ವಾಶ್ ಮಾಡ್ತೀನಿ ಅಂತ ಹೇಳಿದೆಲ್ಲ, ಎಲ್ಲಿ ಮಾಡಲಿಲ್ಲಲ್ಲ ಯಾಕೆ? ಇಲ್ಲ ನಿಮ್ಮದು ಕೆಮಿಕಲ್ ವಾಶ್ ಮಾಡೋಕ್ಕೆ 12,000 ಕೊಡ್ಬೇಕು ನೀವು ಅಂತ ಹೇಳ್ದೆ. ನಾನು ಮೊದಲು ಒಪ್ಕೋಬೇಕಾದ್ರೆ ಬರೀ 5,000ಕ್ಕಿಂತ ಒಪ್ಕೊಂಡಿದ್ದೆ, ಕೆಮಿಕಲ್ ವಾಶ್ ಸೇರಿ, ಈಗ ನೋಡಿ 12,000 ಕೇಳ್ತೀಯಾ ಅಂತಂದೆ. ಅವ್ರು ಓನರಿಗೆ ಫೋನ್ ಮಾಡಿದೆ. ಅವನು ಏನೋ ಒಂಥರ ಸಿಂಗಿಲರಾಗಿ ಮಾತಾಡ್ದೆ, ನನಗೆ ಥರ ಮಿಸ್ಬಿಹೇವ್ ಮಾಡ್ದ ಅವನು. ಇಲ್ಲ ನೀವು ಕೊಡೋದ್ರೆ ಮಾಡಿರಿ, 12,000 ಕೊಟ್ಟರೆ ಮಾಡ್ತೀರಿ, ಇಲ್ಲ ನಾವು ಮಾಡೋದಿಲ್ಲ ಒಂಥರ ನನಗೆ ಒಂಥರ ಮಿಸ್ಬಿಹೇವ್ ಮಾಡ್ದ ಅವನು, ರೂಡಾಗಿ ಬಿಹೇವ್ ಮಾಡ್ದ ಅವನು. ಸರಿ ನಾನೇನು ಮಾಡಿದೆ, ಆಯಿತು ಅಂತ ಸುಮ್ಮನೆ ಆಗ್ಬಿಟ್ಟೆ ನಾನು. ಸರ್ ಇಲ್ಲ ಅವ್ರು ಮತ್ತೆ ರಿಪೇರಿ ಮಾಡಲಿಲ್ಲ ಅವರು. ಇಲ್ಲ ಅಂದರೆ ಆಚೆ ಆಸಿಡ್ ವಾಷಿಂಗ್ ಮಾಡಲಿಲ್ಲ ಅವರು, ಬರೀ ನೀರು ಹಾಕಿ ತೊಳೆದ್ರು ಅಷ್ಟೇ. ಮೇಲೆ ಒಂದು ಬಕೆಟ್ ನೀರು ಸುರಿದ್ರು ಅದು ಎ ಸಿ ಮೇಲೆ. ಸರಿ ಅವನು ಆ ದಿನ ಗ್ಯಾಸಿನ ಕಡಿಮೆ ಆಗಿದೆ ಅಂತ ತೋರಿಸ್ದ. ಅದು ನನಗೂ ಅದು ಐಡಿಯಾ ಇಲ್ಲ ನನಗದು. ಇಲ್ಲ ರೆಡಿ ಆಗಲಿಲ್ಲ. ಹೌದು ಕೇಳಿ ಹೇಳ್ತೀನಿ. ಆಮೇಲೆ ಎ ಸಿ ಕೂಲ್ ನೋಡಿದೆ, ಚೆಕ್ ಮಾಡಿ ನೋಡಿದೆ, ಕೂಲ್ ಆಗ್ತಾ ಇರಲಿಲ್ಲ. ಆಮೇಲೆ ಹೇಳಿ ನೋಡಪ್ಪ ಕೂಲ್ ಆಗ್ತಿಲ್ವಲ್ಲೋ ಅಂತಂದೆ. ಇಲ್ಲ ಅದು 1 ಅವರ್ ಬಿಟ್ಟು ಕೂಲ್ ಆಗುತ್ತದು ಅಂತ ಹೇಳ್ದ. ಸರಿ ಕೊಡಿ ನಮಗೆ ಕ್ಯಾಶ್ ಕೊಡಿ ಅಂತಂದು. ಇಲ್ಲ ಕ್ಯಾಶ್ ಕೊಡೋದಿಲ್ಲ ನಾನು, ನೀವು ಕೊಡು, ಯಾವುದು ನನಗೆ ಫೋನ್ಪೇ ಮಾಡ್ತೀನಿ ನಾನು ಅಂತ ಹೇಳಿದೆ. ಸರಿ ಅವನು ಓನರಿಗೆ ಮಾತಾಡ್ದ, ಅರುಣ್ ಖಾನ್ಗೆ. ಸರಿ ಅವನು ಏನು ಮಾಡ್ದ, ಆಯ್ತು ಯಾವುದೋ ನಂಬರ್ ಕೊಟ್ಟ. ಸರಿ ನಾನು ಅದಕ್ಕೆ 5,000 ಹೇಳಿಲ್ಲ, ನಾನು 4,000 ಆಗ್ತದೆ, ಇನ್ನೊಂದು 1,000 ಕೊಡಿ ಅಂತ ಹೇಳ್ದ. ಇಲ್ಲಪ್ಪ ನೀವು ಹೇಳ್ತೀವಿ 1 ಅವರ್ ಬಿಟ್ಟು ಕೂಲ್ ಆಗುತ್ತೆ ಅಂತ ಹೇಳಿದೆಲ್ಲ. ಆಯ್ತು ನಾನು ಕೂಲ್ ಆಗಲಿ, ಅದು ಕೂಲ್ ಆದಮೇಲೆ ನೋಡ್ಕೊಂಡು ನನಗೆ ಬಂದು 1,000 ರೂಪೀಸ್ ನನಗೆ ಹಾಕ್ತೀನಿ ಅಂತ ಹೇಳಿದೆ ನಾನು. ಸರಿ ಆಮೇಲೆ ಹೊರಟೋದ್ರು ಅವರು. ಅವ್ರೇನು ಬೈಕೊಂಡ್ರು, ಹಿಂದಿಲಿ ಮಾತಾಡ್ತಿದ್ರು. ಆಚೆ ಹೊರಟೋದ್ರು ಅವರು. ಆಚೆ ಹೋಗಿ ಸ್ವಲ್ಪ ಬಿಟ್ಟು ಬಂದು, ಅದರಲ್ಲಿ ಒಬ್ಬ ಬಂದು ಸಿ ಸಿ ಕ್ಯಾಮ್ರಲ್ಲಿ ಕ್ಲಿಪ್ಪಿಂಗ್ ಕಾಣ್ತದಲ್ಲಿ, ಒಬ್ಬ ಸ್ಕೂಟರ್ ಸ್ಟಾರ್ಟ್ ಮಾಡ್ಕೊಂಡು ರೆಡಿ ಇದ್ದ, ಇನ್ನೊಬ್ಬ 2 ಕಲ್ಲು ತಗೊಂಡು ಕಾರ್ಗೆ ಹೊಡ್ಬಿಟ್ಟದ್ದು ದೊಡ್ಡ ಅಂತ. ನನ್ನ ಸೌಂಡ್ ಬಂತ, ನಾನು ಸಡನ್ನಾಗಿ ಆಚೆ ಬಂದೆ. ಆಚೆ ಬಂದು ನೋಡ್ರಿ ಗ್ಲಾಸಲ್ಲಿ ಹೊಡೆದಿರ್ತದೆ. ಆಮೇಲೆ ಅದು ನೋಡಿ ಅವರು ಇಲ್ಲಿಗೆ ಹುಟ್ಟು ಸ್ಟಾರ್ಟ್ ಮಾಡಿ ಹೋಗ್ತಾಯಿದ್ರು. ಹೋಗ್ಬೇಕಾದ್ರೆ ನನಗೆ ಹಿಂಗೆ ಕೈ ತೋರಿಸ್ಕೊಂಡ್ರು ಅವರು. ಸರಿ ಅಷ್ಟೇ. ಹೌದು, ಅವತ್ತು ಸಂಜೆನೇ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟೆ. ನಾನು ಹೇಳ್ದೆ ಅವ್ರಿಗೆ, ನೋಡಿ ಹಿಂಗೆಲ್ಲ ಟ್ರೆಸ್ ಪಾಸು ಬರುತ್ತೆ, 427 ಬರುತ್ತೆ, ನಮಗೆ 504 ಫೈನಾನ್ಸ್ಗೆಲ್ಲ ಬರುತ್ತೆ ಅದು ನಾನು ಕಂಪ್ಲೇಂಟ್ ಕೊಟ್ಟೆ. ಅವರು ಭರತ್ ಗೌಡನ್ಗೆ ಹೇಳಿದೆ, ಆತ FIR ಹಾಕಿ ಅಂತ ಹೇಳಿದೆ. ಇಲ್ಲ ನಾವು ಕರೆಸ್ತೀವಿ ಸರ್ ಅಂತ ಹೇಳ್ದೆ. ಆಯ್ತಪ್ಪ ಕರೆಸ್ತೀವಿ ಅಂತ ಹೇಳಿದೆ ನಾನು. ಆಯಿತು. ಒಂದು 2-3 ವೀಕ್ಸ್ ಆಯಿತು, ಏನು ಹೇಳಲಿಲ್ಲ. ನಮ್ಗೆ ಸುಮಾರು ಸರಿ ಫೋನ್ ಮಾಡ್ತೀವಿ. ಆಮೇಲೆ ಒಂದು ಸರಿ ಕೇಳಿದ್ದಕ್ಕೆ ಸರ್ ಹಾಗೆ FIR ಆಗಿದೆ. ಆಮೇಲೆ ಏನಾಯಿತು, ಅವರು ಫೋನ್ ನಂಬರ್ ಸಿಕ್ಕಿಲ್ವಂತ ಹೇಳಿದ್ರು. ಸರಿ ನಾನು ಫೋನ್ ನಂಬರು ಕ್ಲಿಪ್ಪಿಂಗ್ಸ್ ಎಲ್ಲ ಕಳಿಸ್ತೇನೆ, ನಾನು ವಾಟ್ಸಪ್ ಮಾಡಿದೆ. ಹಾಗೂ ಅವ್ರು ಏನು ಆಕ್ಷನ್ ತೊಗೊಳ್ಳಿಲ್ಲ. ಆಮೇಲೆ ಒಂದು 4-5 ಮಂತ್ಸ್ ಆಯಿತು. ಆಮೇಲೆ ಲಾಸ್ಟ್ ಸೆಪ್ಟೆಂಬರಲ್ಲಿ ನಾನು ಐ ಸಾಹೇಬ್ ನೋಡಿದೆ. ಅವ್ರು ಕೇಳಿದ್ರೆ ಡಿಲೇ ಮಾಡಿದ್ರಾ? ಹೌದು, 6 ಮಂತ್ಸ್ ಅವರು FIR ಮಾಡಲೇ ಇಲ್ಲ. ಅವರು ಬರೀ NC ಮಾಡಿದರು. NC ಮಾಡಿದ್ರೆ ಏನು ಆಕ್ಷನ್ ತೊಗೊಳ್ಳಿಲ್ಲ. ಸರಿ ನಾನು ಐ ಸಾಹೇಬ್ ನೋಡಿದೆ. ಸೊ ಐ ಸಾಹೇಬ್ರು ಹೋದ ತಕ್ಷಣ ಹೇಳಿದ್ರು, ಅವ್ನಿಗೆ FIR ಮಾಡಲಿಕ್ಕೆ ಚಾರ್ಜ್ ಶೀಟ್ ಮಾಡಿ ಏನಾಗಿತ್ತಂತೆ, ನಾನು ಕೂಡಲೇ ಹೇಳ್ತೀನಿ ಅಂತ ಐ ಸಾಹೇಬ್ರು ಹೇಳಿದ್ರು. ಸರಿ ನಾನು ಬಂದುಬಿಡಿ. ಆಮೇಲೆ SP ನೋಡಿದ್ರೆ SP ನೋಡಿ ಅವ್ರಿಗೂ ಒಂದು ಕೊಟ್ಟೆ ಬಂದೆ. ಸೊ 1 ಮಂತ್ ಆದರೂ ಮತ್ತೆ FIR ಮಾಡಲೇ ಇಲ್ಲ. ಮತ್ತೆ ನಾನು ಲಾಸ್ಟ್ ವೀಕು ಮತ್ತೆ DSP ಸಾಹೇಬ್ ನೋಡಿದೆ ನಾನು, ಜಗದೀಶ್ ಅವ್ರಿಗೆ. ಅವ್ರು ಹೇಳಿ FIR ಮಾಡಿಸಿದ್ರು. ನನ್ನ ಹೆಸರು ಹೊನ್ನಪ್ಪ ಅಂತ, ನಾನು ರಿಟೈರ್ಡ್ ಇನ್ಸ್ಪೆಕ್ಟರ್ ನಾನು. ಆಮೇಲೆ ಅವತ್ತು